Audio Jungle. Audio Jungle. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಮ್ಮ ಅತ್ತೆ ಅವ್ರ ಊರಿಗೆ ಹೋಗ್ತಾಯಿದ್ದೀವಿ. ಯಾಕಂದರೆ ಗೃಹ ಪ್ರವೇಶ ಇದೆ, ಅದು ನಮ್ಮ ಊರು ರಾಸಿನಲ್ಲಿ ಹೋಗ್ತಾ ಇದ್ದೀವಿ. ಅದಕ್ಕೆ ನಮ್ಮ ಅಕ್ಕ ಇಷ್ಟೋ ತನಕ ಮಲ್ಕೊಂಡಿದ್ರು, ಇವಾಗ ಎದ್ರು ನಮ್ಮ ಊರು ಬಂದು. ನಾವು ಆ್ಯಕ್ಚುಲಿ ಬೆಳಗ್ಗೆ 2:30 ಅನ್ಸುತ್ತೆ ಎದ್ಬಿಟ್ಟು ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಬಿಟ್ಟು. ಸೊ ಇವಾಗ ನಾವು ಆಲ್ಮೋಸ್ಟ್ ಇನ್ನೊಂದು 1/4 ಗಂಟೆ ಇದೆ ನಮ್ಮ ಅತ್ತೆಯವ್ರು ರೀಚ್ ಆಗೋಕ್ಕೆ. ನಮ್ಮ ಎಲ್ಲ ಆಲ್ರೆಡಿ ಹೋಗಿದ್ದಾರೆ, ಎಲ್ಲ ಫುಲ್ ರಿಲೇಟಿವ್ಸ್ ಬಂದಿರ್ತಾರೆ. ತುಂಬ ಸಖತ್ತಾಗಿರುತ್ತೆ. ನೆನ್ನೆನೇ ಹೋಗಿದ್ರು ನಮ್ಮಮ್ಮ. ನೆನ್ನೆ ನಮ್ಮ ಅಕ್ಕನ ಬರ್ತ್ಡೇ ಇತ್ತು, ಅದಕ್ಕೆ ನಾವು ಯಾರು ಆಫೀಸ್ ಕೂಡ ಇತ್ತು, ಮಂತ್ ಎಂಡ್ ಬಿಲ್ಲಿಂಗ್ ಪ್ರೊಸೆಸ್ ನಡೀತಿತ್ತು. ಸೊ ರಜಾ ಹಾಕ್ಲಿಕ್ಕೆಲ್ಲ ಆಗ್ತಿರ್ಲಿಲ್ಲ. ಅದಕ್ಕೆ ನಾವೆಲ್ಲ ಮುಗಿಸ್ಕೊಂಡು ಇವತ್ತು ನಾನು ತೇಜು ಸಹನಾ ಡ್ಯಾಡಿ ಇವತ್ತು ಹೋಗ್ತಾ ಇದ್ದೀವಿ. ಅಲ್ಲಿ ದೇವರೆಲ್ಲ ಬಂದ. ನನ್ನ ತಮ್ಮಗೆ ಬಿಸ್ಕೆಟ್ ಕೊಡ್ತಾ ಇದ್ದು, ರಾಗಿ ಬಿಸ್ಕೆಟ್. ಬಾಯ್. ಸಾರಿ, ನನ್ನ ತಮ್ಮ ಬಂದ ಫುಲ್ ಎಕ್ಸೈಟ್ಮೆಂಟ್ ಆಗೋಗ್ಬಿಟ್ವಿ. ಜಸ್ಟ್ ಹಿಂಗೆ ಪಾಸ್ ಆಗ್ಬೇಕು ಅವಾಗ ನೋಡಿದೆ, ಅದಕ್ಕೆ ಅಳ್ಕೊಂಡ್ಬಿಟ್ಟೆ. ಆಕ್ಚುಲಿ ನಾವು ತುಂಬ ಜನ ರಿಲೇಟಿವ್ಸ್ ಇದೆ ಊರಲ್ಲಿರೋದು. ಇವತ್ತು ಆಲ್ಮೋಸ್ಟ್ ಇಲ್ಲಿರೋದು ಅಷ್ಟೇ. ನಾವೆಲ್ಲ ಫುಲ್ ಸಹನ ಫುಲ್ ಹೊಟ್ಟೆ ಹಸಿ. ಹೋಟೆಲ್ ನೋಡ್ತಾ ಇದೀವಿ, ಇಷ್ಟು ಬೇಗ ಯಾವುದು ಹೋಟೆಲ್ ಓಪನ್ ಇಲ್ಲ. ಟೈಮ್ ಇನ್ನ 6 ಗಂಟೆ ಇನ್ನ, ಆದ್ರೆ ಇಲ್ಲೆಲ್ಲ ಜಾಸ್ತಿ ಬೇಗ ಓಪನ್ ಇರಲ್ಲ. 6 ಗಂಟೆಗೆ ಎಲ್ಲೂ ಆಲ್ಮೋಸ್ಟ್ ಇರಲ್ಲ. ಸೊ ನಮ್ಮ ಅತ್ತೆ ಮನೆಗೆ ಬೇಡ ಅಂತೆ, ಬೇಡ ಅಂತೆ, ಇಡ್ಲಿ ಬೇಕು. ಇಲ್ಲಿ ಸಂತೆ ತೋರಿಸ್ತೀಜು. ನೆಕ್ಸ್ಟ್ ಇದು ಸಂತೆ ನಡೀತಾ ಇದೆ ನೋಡಿ. ಸಂತೆ ಅಂದ್ರೆ ಹಿಂಗಿರುತ್ತೆ, ಫುಲ್ ಕಡಿಮೆ ರೇಟಿಗೆ ಸಿಗುತ್ತೆ. ಫುಲ್ ಬಲ್ಕ್. ಈ ಊರು ಬಂದ್ಬಿಟ್ಟು ಕಲ್ಲೂರು ಅಂತ ಈ ಊರ್ ನೇಮು. ವೆರಿ ಫೇಮಸ್. ಏನಕ್ಕಂತ ಅಂದ್ರೆ ಸ್ಯಾರಿಗಳಿಗೆ. ಏನಂದ್ರೆ ಬ್ಯಾಂಗ್ಳೂರಿಂದೆಲ್ಲ ಬಂದ್ಬಿಟ್ಟು ಇಲ್ಲೊಂದು ಅಂಗಡಿ ಇದೆ, ಸ್ಯಾರಿ ಶಾಪ್ ಇದೆ ಆಯ್ತಾ. ಬ್ಯಾಂಗ್ಳೂರಿಂದ ಎಲ್ಲ ಬಂದ್ಬಿಟ್ಟು ಇಲ್ಲಿ ಪರ್ಚೇಸ್ ಮಾಡ್ತಾರೆ. ಬ್ಯಾಂಗ್ಳೂರಲ್ಲಿ ಅಂಗಡಿ ಇದೆ, ಬಟ್ ಅಲ್ಲಿನವರೆಲ್ಲ ಬಂದ್ಬಿಟ್ಟು ಇಲ್ಲಿ ಪರ್ಚೇಸ್ ಮಾಡ್ತಾರೆ. ಇಲ್ಲಿ ಸ್ವಲ್ಪ ಲೋ ಕಾಸ್ಟ್ ಮತ್ತು ಪ್ಯೂರ್ ಮನೆಯಲ್ಲೇ ಮಾಡಿ, ಮನೆಯಲ್ಲೇ ಸ್ಯಾರಿ ಇದು ಅಲ್ಲೇ ಸೇಲ್ ಮಾಡೋದು ಇಲ್ಲಿ. ಮತ್ತೆ ನಾವು ಇಲ್ಲಿಂದನೇ ಕೊಬ್ಬರಿ ಎಣ್ಣೆ, ಹರಳೆಣ್ಣೆ ಎಲ್ಲ ತೊಗೊಂಡೋಗೋದು. ಫ್ರೆಶ್ಶು ಅಲ್ಲೇ ಮಾಡಿಕೊಡ್ತಾರೆ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ತೆಂಗು ಬೆಳಿತೀವಲ್ವಾ, ಸೊ ನಮ್ಮದೇ ತೆಂಗಿನಕಾಯಲ್ಲೇ ನಾವೇ ನಮ್ಮ ತೆಂಗಿನಕಾಯಿ ಕೊಟ್ಟು ಮಾಡಿಸ್ಕೊಬೋದು. ಮತ್ತು ಪ್ಯೂರಾಗೂ ಸಿಗುತ್ತೆ. ಬಟ್ ನಾವು ಮಾಡಿಸ್ಕೊಳೋದು ಬಂದ್ಬಿಟ್ಟು ನಮ್ಮದು ತೆಂಗಿನಕಾಯಿನ ಕೊಟ್ಟು ಆ ಮಿಷಿನ್ಗೆ ಹಾಕ್ಸ್ಕೊಂಡು ನಾವೇ ಎಣ್ಣೆ ಮಾಡಿಸ್ಕೊಂಡು ತುಂಬ ಚೆನ್ನಾಗಿ ಮಾಡೋದು. ಎಲ್ಲ ಚೆನ್ನಾಗಿರುತ್ತೆ. ಮತ್ತೆ ಇನ್ನೇನು, ಇವಾಗ ನಮ್ಮ ಅತ್ತೆ ಊರು ಇನ್ನೊಂದು ಸ್ವಲ್ಪ ದೂರ ಇದೆ. ದೇವರೆಲ್ಲ ಕರೆಸಿದಾರಂತೆ, ಚೆನ್ನಾಗಿರುತ್ತೆ. ಫುಲ್ ಎಕ್ಸೈಟೆಡ್ ಆಗಿದ್ದೀವಿ. ಯಾಕಂದರೆ ನಮ್ಮ ಅತ್ತೆಯವ್ರಿಗೆ ಹೋಗಿ ಆಲ್ಮೋಸ್ಟ್ ಒಂದು 3 years ಅಂತೂ ಆಗಿದೆ. ಇನ್ನು ಜಾಸ್ತಿನೇ ಆಗಿದೆ. ಅವ್ರನ್ನ ಮೀಟ್ ಆಗಿಲ್ಲ, ಬಟ್ ಆ ಊರು ಹೌದು. ರೀಸೆಂಟಾಗಿ ನಮ್ಮ ಅಕ್ಕನ ಮದುವೆ ಇತ್ತಲ್ಲ, ಅವಾಗೊಂದು ಬ್ಲಾಗ್ ಮೇ ಬಿ ಹಾಕಿದಳೆ ಅಥವಾ ಏನೋ ಗೊತ್ತಿಲ್ಲ. ಎಲ್ಲ ಮಾಡ್ಕೊಂಡಿರ್ತಾರೆ. ಅಲ್ಲಿದ್ದು ಮಾಡಿಲ್ಲ, ಬಟ್ ನಮ್ಮ ಅವಾಗ ಒಂದು ಟೆಂಪಲಿಗೆ ಹೋಗಿದ್ವಿ, ಅಲ್ಲಿ ಮಾಡ್ಕೊಂಡಿರ್ಬೋದು ಮೇ ಬಿ. ಅದು ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಅದು ಚಾಲೆಂಜ್ ವಿಡಿಯೋ ಸ್ವಲ್ಪ ಲೆಂತಿ ಆಯಿತು ಅಂದ್ಬಿಟ್ಟು ಲಾಸ್ಟಲ್ಲಿ ಆ್ಯಡ್ ಮಾಡಲಿಲ್ಲ ನಾನು ಅದನ್ನು. ಮತ್ತೆ ಇನ್ನೊಂದು ವಿಡಿಯೋ ಮಾಡ್ಕೊಂಡಿದ್ದೀನಿ, ಕುಕ್ಕಿಂಗ್ ವಿಡಿಯೋ. ಅದನ್ನೆರಡು ಹಾಕಕ್ಕೆ ಹೋಗಿಲ್ಲ. ಅಂದರೆ ಆ ದಿನ ಇದೆಲ್ಲ ಮೀಟ್ ಆಗಿದ್ವಿ ಅಂತ ಹೇಳಕ್ಕೆ ನನಗೆ ಗೊತ್ತಾಯ್ತು. ಓಕೆ, ನೆಕ್ಸ್ಟ್ ನಾವು ಅಲ್ಲಿ ರೀಚ್ ಆದಮೇಲೆ ಎಲ್ಲ ತೋರಿಸ್ತೀನಿ. ಅಲ್ಲಿ ಬಂದು ವೇಟ್ ಮಾಡಿ.
ನಮ್ಮ ತಾಯಿ, ನಮ್ಮ ಅಜ್ಜಿ ತಾಯಿ ಹಾಯ್ ಮಾಡ್ತಾಯಿ ಹಿಂಗೆ ಹಾಯ್ ಮಾಡಿ ಹೇಳ್ತೀನಿ. ಹಾಯ್. ಇವ್ರು ನಮ್ಗೆ ಅಜ್ಜಿ ಥರ, ನಮ್ಗೆ ಅಜ್ಜಿ ಇಲ್ಲ ಇರೋ ನಮ್ಗೆ ಅಜ್ಜಿ ಅಲ್ಲ ತಾಯಿ. ನಮ್ಮ ಡ್ಯಾಡಿಗೆ ಚಿಕ್ಕಮ್ಮ ಆಗಬೇಕು. ಅವ್ರಿಗೆ ಹೋದಾಗೆಲ್ಲ ನಾವು ಇಲ್ಲೇ ಇರೋದು, ಇವ್ರ ಮನೆಯಲ್ಲೇ ಇರೋದು. ಇಲ್ಲಿ ಬಾ, ಇಲ್ಲಿ ಮಾತಾಡು. ನಾವು ಇಲ್ಲಿ ಯೂಟ್ಯೂಬ್ ತೇಜು ಯೂಟ್ಯೂಬ್ ಅಂತ ಚಾನಲ್ ಓಪನ್ ಮಾಡಿದಾಳೆ, ಅದ್ರೊಳಗಡೆ ಬರ್ತೀಯ ನೀನು, ಆಗ್ತಿರೋದಾಯ್ತಾ? ಎಲ್ಲರೂ ಹೇಳು ನನ್ನ ಮೊಮ್ಮಗಳು ಚಾನಲ್ಗೆ ನನ್ನ ಮೊಮ್ಮಗಳು ಚಾನಲ್ಗೆ ಲೈಕ್ ಮಾಡಿ ಅಂತ ಹೇಳು. ನನ್ನ ಮೊಮ್ಮಗಳ ಚಾನಲ್ಗೆ ಲೈಕ್ ಮಾಡಿ. ಹ್ಞೂ, ನಮ್ಮ ತಾಯಿ ನಮ್ಮ ಅಜ್ಜಿ ಹೇಳ್ತಿದ್ದಾರೆ ನಮ್ಮ ತೇಜು ಚಾನಲ್ನ ಲೈಕ್ ಮಾಡಿ, ಓಕೆನಾ? ಏನೆಲ್ಲ ನಾವು ಪ್ರೀತಿಯಿಂದ ತಾಯಿ ಅಂತ ಕರೆಯೋದು, ಎಲ್ಲರೂ ಹಂಗೆ ಕರೆಯೋದು. ತೇಜು ಚಾನಲ್ಗೆ ಲೈಕ್ ಮಾಡಿ. ತೇಜು ಚಾನಲ್ಗೆ ಲೈಕ್ ಮಾಡಿ ಹೇಳ್ತಿದ್ದಾರೆ. ನೋಡ್ತಿರಲ್ಲ ಫ್ರೆಂಡ್ಸ್, ಲೈಕ್ ಮಾಡಿ. ನನ್ನ ತಮ್ಮನ ಜೊತೆ ಆಗ್ತಿದ್ದೀನಿ, ನನಗಿಂತ ಉದ್ದ ಇದ್ದಾನೆ, ಅದಕ್ಕೆ ಹಿಂಗೆ ಹಿಡ್ಕೊಬೇಕು ಫೋನ್ನ. ನೋಡ ರಿಷಾ ನಿನ್ನ ಫ್ರೆಂಡು ನೋಡ್ತಾ ಇಲ್ಲಿ ತಾಯಿ ಹಿಂಗೆ ಹಾಯ್ ಮಾಡ್ಬೇಕು, ಹಿಂಗೆ ಹಾಯ್ ಮಾಡ್ತಾಯಿ. ನಮ್ಮ ಅಜ್ಜಿ ಅವರು. ಸೊ ಈಗ ಪೂಜೆ ಮಾಡ್ತಿದ್ದಾರೆ. ಆ್ಯಕ್ಚುಲಿ ನಾವು ಹೋಗೋಕ್ಕಿಂತ ಮುಂಚೆನೇ ಹೋಮ ಎಲ್ಲ ಸುಟ್ಟು ಎಲ್ಲ ಪೂಜೆ ಆಗಿತ್ತು. ಇದು ಹೊರಗಡೆ ಪೂಜೆ ಮಾಡ್ತಿದ್ದಾರೆ. ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಇದೆಲ್ಲ ಮಾಡಿಸ್ತಾರೆ. ಸೊ ಆ ಪೂಜೆ ನಡೀತಿದೆ ಇವಾಗ. ಏಮಕ್ಕ ವಿಡಿಯೋ ಮಾಡ್ತಾವಳೇನೋ. ಇವಾಗ ಇಲ್ಲಿ ಅವ್ರ ತಂದೆ ತಾಯಿಗೆ ಕಾಲಿಗೆ ಪೂಜೆ ಮಾಡ್ತಿದ್ದಾರೆ. ಅದೊಂದು ಶಾಸ್ತ್ರ ಏನೋ ಇದೆ, ಪದ್ಧತಿ ಇದೆ.
ತೋರಿಸ್ತಾ ಇರೋದು. ಸೊ ಇದರಲ್ಲಿ ನಮ್ಮ ಅತ್ತೆ ನಮ್ಮ ಮಾವಗೆ ನಮ್ಮ ಡ್ಯಾಡಿ ನಮ್ಮಮ್ಮ ಅರ್ಶಿನ ಕುಂಕುಮ ಕೊಡ್ತಿದ್ದಾರೆ. ಸೊ ಇವಾಗ ಬ್ಲೂ ಸ್ಯಾರಿ ಬಂದಿದ್ದಾರಲ್ಲ ಅವರು ನಮ್ಮ ಆಂಟಿ. ಸೊ ಇವಾಗ ನಮ್ಮ ಅತ್ತೆ ಮನೆ ಟೂರ್ ಮಾಡಿಸ್ತಾ ಇದ್ದೀನಿ. ಗೃಹಪ್ರವೇಶ ಆಗಿ ನೆಕ್ಸ್ಟ್ ಡೇ ಮಾಡ್ತಾ ಇರೋದು. ಸೊ ಅದಕ್ಕೆ ಯಾರು ಜನಗಳಿಲ್ಲ, ಏನೂ ಇಲ್ಲ, ಕಾಮಾಗಿದೆ, ಆರಾಮಾಗಿ ಮಾಡ್ಬೋದು ಅಂದ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ. ಸೊ ಇದು ಎಂಟ್ರೆನ್ಸು. ಅವರು ಕೆಳಗಡೆ 1 ಫ್ಲೋರು ಮತ್ತು ಮೇಲೆ ಚಿಕ್ಕದಾಗಿ 2 ರೂಮ್ ಇದೆ, ಆ ಥರ ಕಟ್ಸಿದ್ದಾರೆ. ಇದು ಎಂಟ್ರೆನ್ಸು ಹೋಗ್ತಿದ್ದಂಗೆ. ಇದು ಎಂಟರ್ ಆಗ್ತಿದ್ದಂಗೆ ಫಸ್ಟು ಹಾಲ್ ಸಿಗುತ್ತೆ. ಇವತ್ತು ನೆಕ್ಸ್ಟ್ ಡೇ ಅಲ್ವಾ ಮಾಡ್ತಿರೋದು, ಗೃಹಪ್ರವೇಶ ಆಗಿ. ಸೊ ಗಲೀಜಾಗಿದೆ, ಹಂಗಂಗೆ ಇದೆ, ಏನು ಅಂದ್ಕೊಬೇಡಿ. ಸೊ ಇದು ಹಾಲು. ಸೊ ಹಾಲ್ಗೆ ಈ ಥರ ಡಿಸೈನ್ ಮಾಡಿಸಿದ್ದಾರೆ, ಚೆನ್ನಾಗಿದೆ ಎಲ್ಲ. ಬೇಕಾದ್ರೆ ಇದು ಯಾರಾದರೂ ಇವಾಗ ಮನೆ ಕಟ್ಸ್ತಿದ್ರೆ ಅವ್ರಿಗೊಂದು ಐಡಿಯಾ ಸಿಗುತ್ತೆ ಹಿಂಗೆ ಮಾಡಿಸ್ಬೋದು ಅಂತ. ಆ್ಯಂಡ್ ನೆಕ್ಸ್ಟು ಇವಾಗ ಹೋಗ್ತಿರೋದು ದೇವ್ರ ಮನೆ. ದೇವ್ರಿಗೆಲ್ಲ ಪೂಜೆ ಮಾಡಿ ಗೃಹಪ್ರವೇಶದ್ದೆಲ್ಲ. ಸೊ ಈ ಥರ ಲೈಟಿಂಗ್ ಹಾಕ್ಸಿದ್ದಾರೆ, ಕಲರ್ ಲೈಟಿಂಗ್ಸ್ ಚೆನ್ನಾಗಿ ಕಾಣಿಸುತ್ತೆ ಅದು ದೇವಸ್ಥಾನ ದೇವ್ರ ಮನೆಗೆ. ಸೊ ಇದು ನಾರ್ಮಲ್ ಚೆನ್ನಾದ್ಮೇಲೆ ಅಲ್ಲೊಂದು ವಾಶ್ ಬೇಸನ್ ಇಕ್ಕಿದ್ದಾರೆ. ಆ್ಯಂಡ್ ಇದಕ್ಕೆ ಈ ಥರ ಡಿಸೈನ್ ಮಾಡಿಸಿದ್ದಾರೆ. ಆ್ಯಂಡ್ ಇದು ಕಿಚನ್ನು ಫುಲ್ಲು ಮೆಸ್ಸಿಯಾಗಿತ್ತು. ಇನ್ನು ಏನು ಅದರಿಂದ ಏನು ಹಳೆ ಮನೆಯಿಂದ ಹೊಸ ಮನೆಗೆ ಏನು ಸಾಮಾನು ಕೂಡ ತಂದಿಲ್ಲ. ಸೊ ಇದು ನಾರ್ಮಲಾಗಿ ಹಂಗೆ ಮಾಡ್ತಾಯಿದ್ದೀನಿ. ಆ್ಯಂಡ್ ಅಲ್ಲಿ ಕಾಣಿಸ್ತಿರೋದು ರೂಮು. ಸೊ ಇರಿ ರೂಮ್ಗೆ ಹೋಗೋಣ. ಇವಾಗ ಹೋಗ್ತಿರೋದು ರೂಮ್ಗೆ. 2 ರೂಮ್ ಇದೆ. ಸೊ ಇಲ್ಲಿ 1 ರೂಮು, ಇದು ಏನು ಮಂಚ ಎಲ್ಲ ಅವರೇ ಮಾಡಿಸಿದ್ದಾರೆ. ಆ್ಯಂಡ್ ವಾರ್ಡ್ರೋಬ್ 2 ಇದೆ. ಇಲ್ಲಿ ಫ್ಯಾನ್ಗೆ ಡಿಸೈನ್ ಈ ಥರ ಮಾಡಿಸಿದ್ದಾರೆ. ಒಂದೊಂದು ರೂಮ್ಗೂ ಒಂದೊಂದು ಥರ ಡಿಸೈನ್ ಮಾಡಿಸಿದ್ರೆ. ಅಲ್ಲೊಂದು ವಾರ್ಡ್ರೋಬ್ ಇತ್ತು, ನಮ್ಮ ಅಜ್ಜಿ ಇದ್ರಲ್ಲ ನೋಡಿದ್ರಲ್ಲ ನನ್ನ ವಾರ್ಡ್ರೋಬು.
ಕಿಚನ್ ಕಡೆಯಿಂದ ನಿಂತ್ಕೊಂಡು ಹಾಲ್ ನೋಡಿದ್ರೆ ಈ ಥರ ಕಾಣುತ್ತೆ. ಆ್ಯಂಡ್ ಇವಾಗ ಇನ್ನೊಂದು ರೂಮ್ಗೆ ಹೋಗ್ತಾ ಇರೋದು. ಇನ್ನೊಂದು ರೂಮ್ಗೆ ಹೋಗೋಣ ಬನ್ನಿ. ಇದು ವಾಯ್ಸ್ ಓವರ್ ಕೊಡ್ತಿದ್ದೀನಿ, ಸ್ವಲ್ಪ ಲ್ಯಾಗ್ ಆದರೆ ಏನು ಅಂದ್ಕೊಬೇಡಿ. ಇದು ಇನ್ನೊಂದು ರೂಮು, ತುಂಬ ಚೆನ್ನಾಗಿ ಇದು ಇನ್ನೊಂದು ರೂಮ್, ತುಂಬ ಚೆನ್ನಾಗಿ ಬೆಳಕು ಬರುತ್ತೆ ಇಲ್ಲಿ. ಚೆನ್ನಾಗಿ ಅಂದರೆ ಫೇಸ್ ಎಲ್ಲ ಮಿರರಲ್ಲಿ ಚೆನ್ನಾಗಿ ಕಾಣುತ್ತೆ, ಬೆಳಕು ಬರುತ್ತಲ್ಲ ಅದಕ್ಕೆ. ಸೊ ಇದಕ್ಕೆ ಈ ಥರ ಡಿಸೈನ್ ಮಾಡಿಸಿದ್ದಾರೆ. ಆ್ಯಂಡ್ ನೆಕ್ಸ್ಟು ಇಲ್ಲೊಂದು ವಾಶ್ರೂಮ್ ಇದೆ. ಇದು ಕಾಮನ್ ವಾಶ್ರೂಮ್. ಅದಕ್ಕೆ ಹೊರಗಡೆ ಎರಡಿದೆ. ಸೊ ಇದು ಕಾಮನ್ ವಾಶ್ರೂಮ್ ಮನೆಗೆ. ಆ್ಯಂಡ್ ಇವಾಗ ಹೊರಗಡೆ ತೋರಿಸ್ತೀನಿ, ಹೊರಗಡೆ ಹೇಗಿದೆ ಅಂತೆಲ್ಲ. ಇದು ಡೋರು ನೋಡಿ, ಈ ಥರ ಮಾಡಿಸಿದ್ದಾರೆ ಡೋರ್ಗೆ. ಇದೆಲ್ಲ POP ಡಿಸೈನ್ ಚೆನ್ನಾಗಿದೆ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಎಲ್ಲ ಏನು ಅರೇಂಜ್ ಮಾಡಿದ್ಮೇಲೆ ಇನ್ನೂ ಸೂಪರ್ವಾಗಿ ಕಾಣುತ್ತೆ. ಆವಾಗ ನೆಕ್ಸ್ಟ್ ಟೈಮ್ ಅರೇಂಜ್ ಮಾಡಿದಾಗ ಏನಾದರೂ ಯಾವಾಗಾದರೂ ಊರಿಗೆ ಹೋದರೆ ಡೆಫಿನೆಟ್ಲಿ ವಿಡಿಯೋ ಮಾಡಿ ಹಾಕ್ತೀನಿ. ಇವಾಗ ಇನ್ನೂ ಗೃಹಪ್ರವೇಶ ಆಗಿ ನೆಕ್ಸ್ಟ್ ಅಂದರೆ ಏನೂ ಮಾಡಿರಲ್ಲ, ಫುಲ್ಲು ಟಯರ್ಡಾಗಿ ಮತ್ತು ಏನೇನೋ ಕೆಲಸ ಇತ್ತು, ಅದಕ್ಕೆ ಅದನ್ನೆಲ್ಲ ಕೆಲಸ ಮಾಡ್ತಾಯಿದ್ರು. ಇದು ಮೇಲೆ ಹೀಗೆ ಇದೆ ಡಿಸೈನು, ಮನೆಗೆ ಹೊರಗಡೆ ಡಿಸೈನ್ ಈ ಥರ ಇದೆ. ಎಲ್ಲ ಅಜ್ಜಿ ಇದ್ದಾರೆ. ಆ್ಯಂಡ್ ಇಲ್ಲಿ ಹೋದರೆ ಅದೊಂಥರ ಏನು ಸ್ಟೋರ್ ರೂಮ್ ಥರ ಅನ್ವಾಂಟೆಡ್ ಐಟಮ್ಸ್ನೆಲ್ಲ ಹಾಕಿದ್ದು. ಆ್ಯಂಡ್ ಇಲ್ಲಿ ಇಂಡಿಯನ್ ವಾಶ್ರೂಮ್ ಇದೆ, ಅದೇನು ತೋರಿಸಲ್ಲ ನಾನು. ಸೊ ಮೇಲೆ ಬಂದರೆ ಈಗ 2 ರೂಮ್ ಇದೆ. ಒಂದು ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇದೆ, ಇನ್ನೊಂದು ರೂಮ್ಗೆ ಇಲ್ಲ. ಆ್ಯಂಡ್ ಅದ್ರ ಮೇಲೆ ಹೋದರೆ ಇದು ಸೋಲಾರ್ ಇದೆ ಅಷ್ಟೇ, ಇನ್ನೇನು ಇಲ್ಲ. ಸೊ ಈ ಥರ ಪ್ಲ್ಯಾನಿಂಗಲ್ಲಿ ಕಟ್ಸಿದ್ದಾರೆ. ಮನೆ ತುಂಬ ಚೆನ್ನಾಗಿದೆ. ಸೊ ಇದು ನಮ್ಮ ಅತ್ತೆ ಮನೆ ಗೃಹಪ್ರವೇಶದ ವ್ಲಾಗ್ ಆಯಿತು. ಆ್ಯಂಡ್ ಈಗ ನಮ್ಮ ಅತ್ತೆ ಮನೆ ಟೂರ್ ಕೂಡ ಮಾಡಿಸಿದ್ದೀನಿ. ನೆಕ್ಸ್ಟು ನಾನೊಂದು ರೆಸಿಪಿ ಮಾಡಿದ್ದೀನಿ, ನೋಡ್ಕೊಂಬಂದು. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಹಾಯ್, ಇವತ್ತು ನಾನು ಬಾಳೆಹಣ್ಣಿನ ರಸಾಯನ ಮಾಡೋದು ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಅದಕ್ಕೆ ಬಾಳೆಹಣ್ಣು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಬೇಕು. ಆ್ಯಂಡ್ ನೆಕ್ಸ್ಟು ಬೆಲ್ಲ ಮತ್ತು ಕಾಯಿ ತುರಿನ ನಮ್ಮಮ್ಮ ನಂಗೆ ಹೇಳ್ದಿರಂಗೆ ಹಾಕ್ಬಿಟ್ಟವ್ರೆ, ಯಾಕಂದರೆ ತೋರ್ಸೋಕ್ಕಾಗಿಲ್ಲ. ಸೊ ಆಮೇಲೆ ಇವಾಗ ನಾನು ಇದೇನಿದು ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ತಾಯಿದ್ದೀನಿ, ಡ್ರೈ ಫ್ರೂಟ್ಸ್. ಆಮೇಲೆ ಸ್ವಲ್ಪ ಜೇನುತುಪ್ಪ ಹಾಕ್ತೀನಿ ರೀ. ಸೊ ಇವಾಗ ನಾನು ಜೇನುತುಪ್ಪವನ್ನು ಹಾಕ್ತಾ ಇದ್ದೀನಿ. ಸಾಕನಮ್ಮ. ಸೊ ಇವಾಗೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಮಾಡಿಕೊಂಡ್ರೆ ರೆಡಿ. ಇದನ್ನು ಯಾವ್ದಾದ್ರು ಮಿಕ್ಕಿರುತ್ತಲ್ಲ ಬಾಳೆಹಣ್ಣು, ನಮ್ಮ ಅತ್ತೆ ಮನೆ ಗೃಹ ಪ್ರವೇಶದ್ದು ಮಿಕ್ಕಿತ್ತು, ಅದನ್ನು ಕೊಟ್ಟಿದ್ದರು. ಸೊ ಅದರೊಳಗೆ ಇದನ್ನು ಮಾಡ್ತಾಯಿರೋದು, ಚೆನ್ನಾಗಿರುತ್ತೆ. ಅವ್ರ ಅತ್ತೆ ಮನೆ ಗೃಹ ಪ್ರವೇಶದ್ದು ಮಿಕ್ಕಿತ್ತಂತೆ. ನಮ್ಮಪ್ಪ ಬಂದ್ಬಿಟ್ಟು ಹೊಡೆದ್ಬಿಟ್ಟು ಓಡೋಗ್ಬಿಟ್ರು ಫ್ರೆಂಡ್ಸ್, ಅದಕ್ಕೆ ಮತ್ತೆ ಹೋಗಿದ್ದೆ ಹಿಂದೆ. ಮಿಕ್ಸ್ ಮಾಡಿಬಿಟ್ಟು
ಒಂದು 5 ನಿಮಿಷ ಮುಚ್ಚಿ ಒಂದು 5 ನಿಮಿಷ ಮುಚ್ಚಿಟ್ರೆ ಚೆನ್ನಾಗಿರುತ್ತೆ. ತೋರಿಸ್ತೀನಿ ಇದು 5 ನಿಮಿಷ ಬಿಟ್ಟಾದ್ಮೇಲೆ. ಸೊ ನೋಡಿ, ಬಾಳೆಹಣ್ಣಿನ ರಸಾಯನ ರೆಡಿ, ಸಖತ್ತಾಗಿ ಬಂದಿದೆ. ಇಲ್ಲಿ ಬೌಲ್ಗೆ ಹಾಕಿ ತೋರಿಸ್ತೀನಿ. ಸೊ ನೋಡಿ, ಇಲ್ಲಿ ಕಾಣಿಸ್ತಿದ್ಯಾ? ಟೇಸ್ಟ್ ನೋಡಿದ್ದೆ, ಬಟ್ ಮುಂದೆ ಅನಿಸುತ್ತೆ. ಚೆನ್ನಾಗಿದೆ, ಟೇಸ್ಟ್ ಎಲ್ಲ ಸೂಪರಾಗಿದೆ. ಏನಾದರೂ ಬಾಳೆಹಣ್ಣು ಮಿಕ್ಕಿರುತ್ತಲ್ಲ ಅದಂಗೆ. ಇವಾಗ ದೊಡ್ಡ ದೊಡ್ಡ ಬಾಳೆಹಣ್ಣಲ್ಲಿ ಮಾಡಬಾರ್ದಿದು. ಏನು ಬಾಳೆಹಣ್ಣಮ್ಮ ಇದು ಹೆಸರು? ಏಲಕ್ಕಿ ಬಾಳೆ ಮಾಡ್ಬೋದಂತೆ. ಇದರೊಳಗೆ ಚೆನ್ನಾಗಿತ್ತು. ಚೆನ್ನಾಗಿರುತ್ತೆ, ಮಾಡ್ಕೊಂಡು ತಿನ್ನಿ. ಹಿಂಗೆ ಮಲ್ಕೊಂಡು ಉಲ್ಟ ಮಲ್ಕೊಂಬೇಡ ಮಗನೇ, ಕ್ಯಾಮ್ರಾ ಕಾಣಲ್ಲ. ಇದಳು ಉಲ್ಟ ಇದಳು ಕೂಚ್. ಇಲ್ಲಿ ರೋಮಿ